ಇದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಇದು ಇತಿಹಾಸವೇ ತಲೆಬಾಗಿದ ಶೌರ್ಯದ ಗಾಥೆ. ಬಾದಾಮಿಯ ಶಿಲೆಗಳ ನಡುವೆ ಹುಟ್ಟಿದ, ಭವಿಷ್ಯವೇ ಯುದ್ಧವಾಗಿದ್ದ ಒಬ್ಬ ರಾಜಕುಮಾರನು ಮುಂದೆ ಸಾಗಿದ ಕಥೆ ಇದು. ತಂದೆಯ ನಂತರ ಸಿಂಹಾಸನಕ್ಕಾಗಿ ಎದುರಾದ ರಕ್ತ ಸಂಬಂಧದ ದ್ರೋಹವನ್ನು ತನ್ನ ಧೈರ್ಯದಿಂದ ಎದುರಿಸಿ, ಮಂಗಳೇಶನನ್ನು ಸೋಲಿಸಿ ನ್ಯಾಯಯುತವಾಗಿ ಸಿಂಹಾಸನ ಏರಿದನು ಪುಲಕೇಶಿ ದ್ವಿತೀಯ. ಕಿರೀಟ ತಲೆಯೇರಿದ ಕ್ಷಣದಿಂದಲೇ ಅವನು ಕೇವಲ ರಾಜನಾಗಿ ಅಲ್ಲ, ಸಾಮ್ರಾಜ್ಯ ನಿರ್ಮಾಣದ ನಾಯಕನಾಗಿ ಬೆಳೆದನು. ಕದಂಬರು, ಗಂಗರು, ಆಲುಪರು ತಲೆಬಾಗಿದರು. ಚಾಲುಕ್ಯ ಧ್ವಜ ದಕ್ಷಿಣ ಭಾರತದ ಆಕಾಶದಲ್ಲಿ ಹಾರಾಡಿತು. ಆದರೆ ಅವನ ಶೌರ್ಯದ ಪರಾಕಾಷ್ಠೆ ಕಂಡುಬಂದದ್ದು ನರ್ಮದಾ ತೀರದಲ್ಲಿ. ಉತ್ತರದ ಮಹಾಚಕ್ರವರ್ತಿ ಹರ್ಷವರ್ಧನನನ್ನು ಎದುರಿಸಿ ನಿಂತ ಕ್ಷಣದಲ್ಲಿ. ಅಪಾರ ಸೇನೆಯ ಎದುರು ಭಯವಿಲ್ಲದೆ ನಿಂತ ಪುಲಕೇಶಿ ದಕ್ಷಿಣದ ಶಕ್ತಿಯನ್ನು ಉತ್ತರಕ್ಕೆ ತೋರಿಸಿದನು ಮತ್ತು ನರ್ಮದೆಯೇ ತನ್ನ ಗಡಿಯೆಂದು ಘೋಷಿಸಿದನು. ಆ ಕ್ಷಣದಿಂದ ಅವನು ದಕ್ಷಿಣಾಪಥೇಶ್ವರನಾಗಿ ಇತಿಹಾಸದಲ್ಲಿ ಅಚ್ಚಳಿಯದ ಹೆಸರು ಪಡೆದನು. ಯುದ್ಧದ ಜೊತೆಗೆ ಅವನು ಸಂಸ್ಕೃತಿಯನ್ನೂ ಕಟ್ಟಿದನು. ಬಾದಾಮಿ, ಐಹೊಳೆ, ಪಟ್ಟದಕಲ್ ಶಿಲೆಗಳು ಅವನ ಕಾಲದ ವೈಭವವನ್ನು ಇಂದಿಗೂ ಮಾತನಾಡುತ್ತವೆ. ಧರ್ಮ ಸಹಿಷ್ಣುತೆ, ನ್ಯಾಯ ಮತ್ತು ಸಮೃದ್ಧ ಆಡಳಿತ ಅವನ ಗುರುತುಗಳಾದವು. ದೂರದ ಚೀನಾದ ಯಾತ್ರಿಕನೂ ಅವನ ಮಹತ್ವವನ್ನು ದಾಖಲಿಸಿದನು. ಆದರೆ ಇತಿಹಾಸ ಸದಾ ಒಂದೇ ದಿಕ್ಕಿನಲ್ಲಿ ಸಾಗುವುದಿಲ್ಲ. ಪಲ್ಲವರ ಆಕ್ರಮಣದಲ್ಲಿ ಬಾದಾಮಿ ಅಗ್ನಿಗೆ ಆಹುತಿಯಾದಾಗ ವೀರನಂತೆ ಹೋರಾಡಿ ವೀರಮರಣವನ್ನಪ್ಪಿದನು. ದೇಹ ಬಿದ್ದರೂ ಅವನ ಶೌರ್ಯ ಬಿದ್ದಿಲ್ಲ. ಏಕೆಂದರೆ ಪುಲಕೇಶಿ ದ್ವಿತೀಯ ಕೇವಲ ಒಬ್ಬ ರಾಜನಲ್ಲ, ಅವನು ದಕ್ಷಿಣ ಭಾರತದ ಆತ್ಮದಲ್ಲಿ ಇಂದಿಗೂ ಜೀವಿಸುವ ಅಮರ ಇತಿಹಾಸ.